नाज़रीन आदाब, एवन टीवी में आप तमाम का खैर मकदम है। ख़वातीन और अतफाल यानी ख़वातीन और छोटे बच्चों की हिफाजत के लिए हुकूमत कर्नाटका के महकमा पुलिस ने एक खुसूसी दस्ता तश्कील दिया है जिसका नाम है अक्का पड़े। इस दस्ते का और इसकी कार का आज शानदार इफ्तिताह अमल में लाया गया। जिला एसपी ग्राउंड में मुनक़िदा एक तकरीब में जिला एसपी ने सब्ज झंडी दिखाते हुए अक्का पड़े को रवानगी अता की। अगर कहीं पर खवातीन पर जुल्म होता है या फिर छोटे बच्चों पर जुल्म होता है या फिर कहीं पर बच्चों की शादी या फिर बच्चा मजदूरी जैसे वारदातें रोनुमा होती है, वहां से मदद के लिए इस टीम को फोन किया जा सकता है और इनका फोन नंबर है 181। इमरजेंसी में आप फोन नंबर 112 पर भी रद्द कर सकते हैं और बच्चों की मदद के लिए 1098 पर भी फोन किया जा सकता है। जिला एसपी पुट्टा मदया ने आज अक्कापड़े का इफ्तिताह करते हुए कहा कि ये खवातीन और बच्चों की हिफाजत के लिए एक बेहतरीन दस्ता रहेगा। इस इफ्तिताही तकरीब में एडिशनल एसपी हरीश के अलावा सीपीआई नागराज मेका, सीपीआई कांबळे, पीएसआई मंजुनाथ और दीगर पुलिस ओहदेदारान भी मौजूद थे। ಸರ್ಕಾರ ಅಕ್ಕಾಪಡೆ ಅಂತೇಳಿ ಒಂದು ಹೊಸ ವಾಹನನ ನಮ್ಮ ಇಲಾಖೆಗೆ ನೀಡಿದೆ. ಇದರ ಉದ್ದೇಶ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಮತ್ತು ಶೋಷಣೆ ಯಾರು ಒಳಗಾಗಿರ್ತಾರೆ ಈ ಮಹಿಳೆಯರನ್ನ ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯಸ್ತ ಮತ್ತೆ ರಕ್ಷಣೆ ಒದಗಿಸೋದು. ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳಗಳಲ್ಲಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳುಗಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣವನ್ನ ಉತ್ತೇಜನ ಮಾಡೋದು. ಶಿಕ್ಷಣದ ಮೂಲಕ ಹಕ್ಕುಗಳು, ಕಾನೂನುಗಳು, ಸುರಕ್ಷತಾ ಕ್ರಮಗಳು ಮತ್ತೆ ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಹಾಗೇನೆ ಸಮುದಾಯದಲ್ಲಿ ಸ್ನೇಹಪರ ಮತ್ತು ವಿಶ್ವಾಸತೆಯನ್ನ ಮೂಡಿಸೋದು. ಸಂತ್ರಸ್ತೆಯರು ಮತ್ತು ಕುಟುಂಬಗಳು ಭಯ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅಲ್ಲದೆ ಕಿರುಕುಳ, ಕೌಟುಂಬಿಕ ಹಿಂಸೆ, ಟೀಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಮಕ್ಳುಗಳ ರಕ್ಷಣೆ, ನಿರ್ಲಕ್ಷ್ಯ, ಕಳ್ಸಾಗಣೆ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ, ಬಾಲ ಭಿಕ್ಷಾಟನೆ ಈ ತರಗಳನ್ನ ನಿರ್ಮೂಲನೆಗೆ ಪ್ರಯತ್ನ ಮಾಡೋದು ಮತ್ತೆ ಜಾಗೃತಿ ಮೂಡಿಸೋದು. ಮತ್ತೆ ಇದರಲ್ಲಿ ಮುಖ್ಯವಾಗಿ ಫೋಕ್ಸೋ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ, ಮಹಿಳೆಯರು ಮತ್ತು ಮಕ್ಕಳ ಕಳ್ಳಸಾಗಾಣಿಕೆ, ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಜೊತೆಗೆ ಟ್ರಾಫಿಕ್ ಮತ್ತೆ ಸೈಬರ್ ಅವೇರ್ನೆಸ್. ಇತ್ತೀಚೆಗೆ ನಮ್ಮಲ್ಲಿ ಒಬ್ಬ ಶಾಲಾ ಶಿಕ್ಷಕಿಯೊಬ್ಬರು ಅಪ್ ಟು 3 crores ಕಳ್ಕೊಂಡಿದ್ದಾರೆ ಈ ಸೈಬರ್ ರಿಲೇಟೆಡ್ ಡಿಸೀಸ್. ಆ ತರದ ಬಗ್ಗೆ ಜಾಗೃತಿ ಮೂಡಿಸೋದು ಮಹಿಳೆಯರಲ್ಲಿ ಮತ್ತೆ ಶಾಲಾ ಕಾಲೇಜು ಹುಡುಗಿಯರು, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳ ಆವರಣದಲ್ಲಿ ಏನಾದ್ರು ಕೆಟ್ಟ ಜನ ಓಡ್ತಿದ್ರೆ ಅಂತವ್ರ ಮೇಲೆ ನಿಗಾ ಇಡುವಂಥದ್ದು. ಮತ್ತೆ ಸಿಗ್ನಲ್ ಬಳಿ ಮಕ್ಕಳ ಭಿಕ್ಷಾಟನೆ, ಕಳ್ಳ ಸಾಗಾಣಿಕೆಯಿಂದ ರಕ್ಷಿಸಲ್ಪಟ್ಟಂತ ಮಹಿಳೆಯರು ಮತ್ತೆ ಮಕ್ಕಳುಗಳಿಗೆ ರಿಹ್ಯಾಬಿಲಿಟೇಷನ್ ಒದಗಿಸಿಕೊಡುವಂಥದ್ದು. ಇವೆಲ್ಲ ಈ ಒಂದು ಯೋಜನೆಯಲ್ಲಿ ಬರ್ತದೆ. ಮತ್ತೆ ಅಕ್ಕಪಡೆ ಸಹೋದರತೆ ಅಂದ್ರೆ ಈ ಬ್ರದರ್ಲಿನೆಸ್ ಮತ್ತೆ ಈ ರಕ್ಷಣಾ ಮನೋಭಾವವನ್ನು ಸಾಕಾರಗೊಳಿಸುತ್ತೆ. ಆರೈಕೆ ಮತ್ತೆ ರಕ್ಷಣೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಅದನ್ನು ಒದಗಿಸ್ಕೊಡ್ತದೆ. ಈ ನಿಟ್ಟಿನಲ್ಲಿ ರಾಯಚೂರು ಪೊಲೀಸರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಸೇರಿ ಇಂದು ಈ ಅಕ್ಕಾಪಡೆ ವಾಹನನ ನಾವು ಇವತ್ತು ಜಾರಿಗೊಳಿಸ್ತಾ ಇದ್ವಿ. ಇದು ನೊಂದಂತಹ ಮಹಿಳೆಯರಿಗೆ, ಮಕ್ಕಳುಗಳಿಗೆ ಮತ್ತೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ನಮ್ಮಲ್ಲಿ ಒಳ್ಳೆ ಸಿಬ್ಬಂದಿಯವರಿಗೆ ತರಬೇತಿ ಕೊಟ್ಟಿದ್ವಿ. ಇವ್ರುಗಳು ಕೂಡ ಸಂಬಂಧಪಟ್ಟಂತಹ ಅಥವಾ ಕೆಲವೊಂದು ಕಾಲೇಜುಗಳು ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಹೇಗೆ ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಮತ್ತೆ ಜಾಗೃತಿಗೊಳಿಸ್ತಾರೆ. ಥ್ಯಾಂಕ್ ಯು. ಇವತ್ತು ಅಕ್ಕಪಡೆ ಅಂತೇಳಿ ಜಾರಿಗೆ ಆಗಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆಯೋ ಮಕ್ಕಳು ಮತ್ತು ಮಹಿಳೆಯರಿಗೆ ಮತ್ತು ಬಾಲ್ಯದ್ರಲ್ಲಿ ಏನಾದರೂ ನಡೀತಂದ್ರೆ ಅತ್ಯಾಚಾರಗೊಳಗಾದವರು ಪ್ರತಿಯೊಂದು ಯಾರಿಗಾದ್ರೂ ಏನಾದ್ರು ಆಯ್ತಪ್ಪ ಅಂತಂದರೆ ನಮಗೆ ಈ ನಂಬರ್ಗೆ 181 ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ನಿಮ್ಮ ಮುಂದೆ ಇದ್ದು ನಮ್ಗೆ ಏನು ಅವಶ್ಯಕತೆ ಇದೆಯೋ ನಮಗೆಲ್ಲ ನೋಡಿ ಮಾಡ್ತೀವಂತೇಳಿ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ಅಂಜನಮ್ಮ ಅಂತೇಳಿ ಮಹಿಳಾ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಆಯ್ತಾ? ರೈಟ್.
ಕೇಳೊಬ್ರು ಬರ್ರಿ ಬರ್ರಿ ಮೇಡಮ್ ಮೇಡಮ್ ನೀವು ಈ ಕಡೆ ಬರ್ರಿ. ಸರ್ ಇಲ್ಲಿ ನೋಡಿ ಒಂದು ಸೆಕೆಂಡ್ ಸರ್ पड़े अटेंशन